ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ. ನೀವೇ ಅನ್ಕೋತಾ ಇರ್ಬೋದು ಏನಪ್ಪ ಎಲ್ಲಿ ಹೋಗ್ತಾ ಇದ್ದಾರೆ ಇವರು ಅಂತ. ಇವತ್ತು ನಾವು ನರಸೀಪುರ ಜಾತ್ರೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅದು 3 ವರ್ಷಕ್ಕೆ ಒಂದ್ಸತಿ ಇಲ್ಲ 5 ವರ್ಷಕ್ಕೆ ಒಂದ್ಸತಿ ಮಾಡುವಂತಹ ಜಾತ್ರೆ ಇದು. ಈ ಜಾತ್ರೆ ನೇಮು ಅಮ್ನೋರ ಹಬ್ಬ ಅಂತ ಮಾಡ್ತಾರೆ. ಟಿ ನರಸೀಪುರ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಊರಿಂದ ಆಚೆ ಮಾಡಬೇಕು. ಊರು ಒಳಗಡೆ ಮಾಡಂಗಿಲ್ಲ ಈ ಹಬ್ಬನ, ಊರಿಂದ ಆಚೆ ಮಾಡಬೇಕು. ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ ದೇವಸ್ಥಾನದಲ್ಲಿ, ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಹಾಗೆ ಇದು ಅದರ ಪಕ್ಕದಲ್ಲಿ ನರಸೀಪುರದಲ್ಲಿ ಇರುವಂತಹ ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನ ಫ್ರೆಂಡ್ಸ್. ಇದ್ರದ್ದು ಕತೆ ನಿಜವಾಗ್ಲೂ ತುಂಬಾನೇ ದೊಡ್ಡದಿದೆ ಫ್ರೆಂಡ್ಸ್. ಎಕ್ಸಾಂಪಲ್, ನಮ್ಮ ತಾತನಿಗೆ ಈ ತಾಯಿ ಕಣ್ಣು ಕೊಟ್ಟಿರೋದು ಕತೆ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಈ ಕತೆನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ತಾತನಿಗೆ ಮುಂಚೆ ಅಂದ್ರೆ ಕಣ್ಣು ಹೋಗ್ಬಿಟ್ಟಿತ್ತಂತೆ. ಅವ್ರಿಗೆ ಕಣ್ಣಲ್ಲಿ ಮೊಳೆ ತರ ಬಂದ್ಬಿಟ್ಟಿತ್ತಂತೆ ಫ್ರೆಂಡ್ಸ್ ನಮ್ಮ ತಾತನಿಗೆ. ಆಗ ನಮ್ಮ ತಾತ ಅವರು ಎಲ್ಲರ ಹುಟ್ಟೋಗ್ಬಿಡ್ಬೇಕು, ನಾನು ಇರಬಾರ್ದು ಅಂತೆಲ್ಲ ಅನ್ಕೊಂಡಿದ್ರಂತೆ. ಆಗ ಈ ದೇವಸ್ಥಾನಕ್ಕೆ ಅವರ ಬಾಮೈತ ಕರ್ಕೊಂಡ್ ಬಂದಿದ್ರಂತೆ ಈ ದೇವಸ್ಥಾನಕ್ಕೆ. ಆಗ ಬಂದಾಗ ಮಲಗಿದ್ರಂತೆ. ಅವರು ಸಿಕ್ಕಾಪಟ್ಟೆ ಗಾಢದಲ್ಲಿ ನಿದ್ದೆಯಲ್ಲಿ ಹೋಗಿದ್ರಂತೆ ಫ್ರೆಂಡ್ಸ್ ಅವರು. ಆಗ ಕಣ್ಣು ಬಿಟ್ಟಾಗ ಆ ತಾಯಿ ಅಂದ್ರೆ ಅವರ ನಿದ್ದೆಗಣ್ಣಲ್ಲಿ ಹಿಂಗೆ ಎದೋಳು ಮೇಲಕ್ಕೆ ಅಂತ ಬೆಂಟಾಡ್ತಂತೆ. ಆಗ ಇದ್ದಾಗ ಫ್ರೆಂಡ್ಸ್ ನಿಜವಾಗ್ಲೂ ಅವ್ರಿಗೆ ಕಣ್ಣು ಬಂತಂತೆ. ನಿಜವಾಗ್ಲೂ ಈ ತಾಯಿ ಶಕ್ತಿ, ಅಷ್ಟು ದೊಡ್ಡ ಶಕ್ತಿ ಇದೆ ಫ್ರೆಂಡ್ಸ್ ಈ ತಾಯಿಯಲ್ಲಿ. ನಾವು ಏನ್ ಕೇಳ್ಕೊತೀವೋ ಅದನ್ನ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ದೇವ್ರದ್ದು ದರ್ಶನ ಮಾಡ್ಕೊಂಡು ನಾವು ದರ್ಶನ ಮಾಡಿಕೊಂಡು ಈಗ ನಮಗೆ ನಮ್ಮ ದೊಡ್ಡಮ್ಮಂದು ಊರು ಫ್ರೆಂಡ್ಸ್ ಇದು, ಅವ್ರು ನಮಗೆ ಊಟಕ್ಕೆ ಇನ್ವೈಟ್ ಮಾಡಿದ್ರು. ಹಾಗೆ ದೇವ್ರದ್ದು ದರ್ಶನ ಮಾಡಿಕೊಂಡು ಅವ್ರು ಇರೋ ಜಾಗಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ನೋಡಿ, ಅವರು ಆಲ್ರೆಡಿ ಸಾಂಬಾರೆಲ್ಲ ಮಾಡ್ತಾ ಇದ್ದಾರೆ. ಮಟನ್ ಸಾಂಬಾರು, ಬೋಟಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತಿಗೆನ ರೇಗಿಸ್ತಾ ಇದ್ದೀನಿ ನೋಡಿ. ಬೇಕು ಅಂದ್ರೆ ಅನ್ಬಿಟ್ಟು ಐತೆ ತರ ಕೊಡ್ತೀನಿ ಅಷ್ಟೇ. ಆಂಟಿ ಆಯ್ತು, ಏನೇನ್ ಮಾಡ್ದೆ ಅಂತ ಹೇಳು ನೀನು. ಏನೇನ್ ಮಾಡ್ದೆ, ಏನ್ ಮಾಡಿದ್ಲು ಹೇಳು. ಚಿಕನ್ ಫ್ರೈಗೆ ಮಾಡಿದ್ಲ, ಚಿಕನ್ ಫ್ರೈಗೆ ಏನಾರು ಮಾಡ್ದ. ನಿಮ್ಮ ಮನೆಯವ್ರನ್ನ ನೋಡ್ಕೊಂಡು ನಗಾಡ್ಕೊಂಡು ಹೋದ್ರು. ಚಿಕನ್ ಫ್ರೈ ಮಾಡಿದ್ರು ಅಂತ ಹೇಳ್ಕೊಂಡು ನಗಾಡ್ಕೊಂಡು ಹೋದ್ರು. ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಈಗ ಫ್ರೆಂಡ್ಸ್ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈ 3 ವರ್ಷಕ್ಕೊಂದ್ಸತಿ 4 ವರ್ಷಕ್ಕೊಂದ್ಸತಿ ಮಾಡ್ತಿದ್ರಲ್ಲ ಹಬ್ಬ, ಆ ದೇವ್ರಿಗೆ, ಅದು ದೇವ್ರ ಹೆಸರು ಫ್ರೆಂಡ್ಸ್ ಚಿಕ್ಕಮ್ಮ ತಾಯಿ ಮತ್ತೆ ದೊಡ್ಡಮ್ಮ ತಾಯಿ ಅಂತ ದೇವ್ರ ಹೆಸರಂತೆ. ಈಗ ಹೋಗ್ತಾ ಇದೀವಿ ನಡ್ಕೊಂಡು. ನಾನು, ನಮ್ಮ ತಂಗಿ ಮತ್ತೆ ನಮ್ಮ ಮನೆಯವರು, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಇಷ್ಟು ಜನನು ಹೋಗ್ತಾ ಇದೀವಿ ಫ್ರೆಂಡ್ಸ್. ತುಂಬಾನೇ ಬಿಸಿಲಿತ್ತು ಮಾತ್ರ. ಅಂದ್ರೆ ಮಾಮೂಲಿ ಈ ಟೈಮಲ್ಲಂತೂ ಹೆವಿ ಬಿಸಿಲು ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಜನ ರಶ್ ಇದ್ದಾರೆ, ಸಿಕ್ಕಾಪಟ್ಟೆ ಕ್ಯೂ ಇತ್ತು ಮಾತ್ರ. ನಾವೇನ್ ಮಾಡೋದು ಅಂದ್ರೆ ಈ ರಶ್ ಅಲ್ಲಿ ಹೋಗಕ್ಕಾಗಲ್ಲ, ಅದಕ್ಕೆ ನಾವು ಬ್ಯಾಕ್ ಸೈಡ್ ಇಂದ ಹೊಟ್ಟೋಗೋಣ. ಅಂದ್ರೆ ಒಳಗಡೆಯಿಂದ ನೋಡಿ ಈ ಬ್ಯಾಕ್ ಸೈಡ್ ಇಂದ ಹೊಟ್ಟೋಗೋಣ. ಈ ರಶ್ ಅಲ್ಲಿ ಹೋದ್ರೆ ಒಂದು ಕ್ಯೂ ಅಲ್ಲಿ ಫ್ರೆಂಡ್ಸ್ 4 ರೌಂಡ್ ಏನೋ 5 ರೌಂಡ್ ಏನೋ ಇದೆ. ಆ ಕ್ಯೂ ಒಳಗಡೆ ಅಂತೂ ನಿಜವಾಗ್ಲೂ ಹೋಗಕ್ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಈ ಬ್ಯಾಕ್ ಸೈಡ್ ಇಂದ ಹೋಗ್ತಾ ಇದಾರೆ ನೋಡಿ. ಹಾಗಾಗಿ ನಮ್ಗೆ ಕ್ಯೂವಲ್ಲಂತೂ ನಿಜವಾಗ್ಲೂ ಹೋಗಕ್ಕೆ ಆಗ್ತಾ ಇರಲಿಲ್ಲ. ನೋಡಿ ಎಷ್ಟು ಜನ ನಿಂತಿದ್ದಾರೆ ನೋಡಿ ಬ್ಯಾಕ್ ಸೈಡ್ ಇಂದ ಹೋಗಕ್ಕೆ. ನಾವು ಅಂತೂ ಮಧ್ಯ ನುಕ್ಕೊಂಡು ನೋಡಿ, ಇದೇ ಚಿಕ್ಕಮ್ಮ ತಾಯಿ ಮತ್ತೆ ದೊಡ್ಡಮ್ಮ ತಾಯಿ ಅಂತ ದೇವ್ರ ಹೆಸರು ನೋಡಿ. ನನ್ನ ಅಣ್ಣನ ಮಗಳನ್ನ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದೀನಿ, ಪಾಪ ಅವಳಿಗೆ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು, ದೂಕಾಡ್ತಾರೆ ಅಂದ್ಬಿಟ್ಟು. ಮತ್ತೆ ನೋಡಿ ಇಲ್ಲಿ ದೇವ್ರು ನೋಡಕ್ಕೆ ಬಿಡ್ತಾ ಇಲ್ಲ ಜನ, ಅಷ್ಟು ನುಕಾಡ್ತಾ ಇದ್ದಾರೆ ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ. ಅಯ್ಯೋ ಎಷ್ಟು ನೋಡಿ, ಇಲ್ಲಿ ಅವರು ಏನ್ ಅಡಿಗೆ ಮಾಡಿರ್ತಾರೆ ನೋಡಿ, ಇಲ್ಲಿ ತಂದು ಈ ತಾಯಿ ಮುಂದೆ ಹಾಕ್ಬೇಕಂತೆ ಇದನ್ನ ಅಡಿಗೆ ಮಾಡಿರೋದ್ನೆಲ್ಲ. ಮತ್ತೆ ಇದನ್ನ ಬುಟ್ಟಿ ಕಟ್ಟಿ ನೋಡಿ ಈ ತರ ಪೂಜೆ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಚಿಕ್ಕಮ್ಮ ತಾಯಿ ದೊಡ್ಡಮ್ಮ ತಾಯಿ ಅಂತ ಇಬ್ರಿಗೆ ದೇವ್ರು ಬರುತ್ತಂತೆ ಫ್ರೆಂಡ್ಸ್. ಇದನ್ನ ಅವರೇ ಬಂದು ಪೂಜೆ ಮಾಡ್ಬೇಕಂತೆ ಫ್ರೆಂಡ್ಸ್. ಇಲ್ಲಿ ಅವ್ರು ಮಾಡ್ತಾರೆ ಈಗ ಪೂಜೆನ. ಹಾಗಾಗಿ ಅವ್ರ ಮನೆಯಿಂದ
ನೋಡಿ ಅಡಿಗೆ ಮಾಡಿರೋ ತಂದು ಇಲ್ಲಿ ಪೂಜೆ ಮಾಡ್ತಾರೆ. ಮತ್ತೆ ಆ ಊರವ್ರ ಜನ ಅಡಿಗೆ ಮಾಡಿರೋದನ್ನೆಲ್ಲ ಇಲ್ಲಿ ತಂದು ಹಾಕ್ಬೇಕಂತೆ ಫ್ರೆಂಡ್ಸ್. ನೋಡಿ ಈ ಅಮ್ಮ ಇಬ್ರು ಅಮ್ಮಂದಿರಿಗೆ ದೇವ್ರು ಬರುತ್ತಂತೆ, ಹಾಗಾಗಿ ಅವ್ರಿಗೆಲ್ಲ ಈ ಪೂಜೆ ಮಾಡಿಸ್ತಾ ಇದ್ದಾರೆ. ಮತ್ತೆ ಇದನ್ನ ಹಾಕಿದ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಫ್ರೆಂಡ್ಸ್ ಒಂದ್ ಅಗಳೂ ಇರಲ್ವಂತೆ, ಫುಲ್ ಅಷ್ಟು ಖಾಲಿ ಆಗ್ಬಿಟ್ಟಿರ್ತಂತೆ. ಅವ್ರು ಹಾಕಿದಾರಲ್ಲ ಮಟನ್ ಸಾಂಬಾರ್ ಮತ್ತೆ ಅನ್ನ, ಯಾರ್ಯಾರ ಮನೇಲಿ ಏನೇನ್ ಮಾಡಿದ್ದಾರೆ ಇಡೀ ಊರವರೇ ತಂದು ಇಲ್ಲಿ ಇಡ್ಬೇಕಂತೆ. ಅವರು ದೇವ್ರಿಗೆ ನೈವೇದ್ಯ ತರ ಇಟ್ಟಿರ್ತಾರೆ ಫ್ರೆಂಡ್ಸ್. ಅದ್ ನಾಳೆ ಬೆಳಿಗ್ಗೆ ನೋಡಿದ್ರೆ ಒಂದ್ ಅಗಳು ಇರಲ್ವಂತೆ ಫ್ರೆಂಡ್ಸ್. ಇದು ಇಲ್ಲಿ ಹಾಗೆ ಫ್ರೆಂಡ್ಸ್ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ ಬರ್ಬೇಕಾದ್ರೆ ಇಲ್ಲೊಬ್ರು ಎಲ್ರಿಗೂ ಪಾಪ ಎಷ್ಟ್ ಜನ ಬಂದ್ರು ಅಷ್ಟ್ ಜನಕ್ಕೂ ಬಾಟ್ಲ್ ಕೊಡ್ತಾ ಇದ್ರು ಫ್ರೆಂಡ್ಸ್. ಇಲ್ಲಿ ಪಾಪಚ್ಚೆ ಅವರು ಅಂದ್ರೆ ಈ ತರ 3 ವರ್ಷಕ್ಕೊಂದ್ಸತಿ 4 ವರ್ಷಕ್ಕೊಂದ್ಸತಿ ಪ್ರತಿ ವರ್ಷ ಮಾಡಿದ್ರು. ಈ ಹಬ್ಬ ಮಾಡಿದಾಗಿನ ಫ್ರೆಂಡ್ಸ್ ಇವರು ಸುಮಾರು ವರ್ಷದಿಂದನೂ ಈ ತರ ಜನಗಳಿಗೆ ಬಾಟಲ್ ಕೊಡ್ತಾರಂತೆ ಫ್ರೆಂಡ್ಸ್. ನೀರಿಗೆ ಎಷ್ಟು ಕೇಳಿದ್ರು ಅಷ್ಟು ನೀರು ಕೊಡ್ತಾರಂತೆ. ನಿಜವಾಗ್ಲೂ ಕೆಲವು ಜನ ನೀನು ಅಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ, ನೀನು ಹೊಟ್ಟೆಗೆ ತಣ್ಣಗಾಗಿರ್ಲಿ ಅಂತೆಲ್ಲ ಪಾಪ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ಈ ಬಿಸಿಲಲ್ಲಿ ಜನಕ್ಕೆ ಊಟಕ್ಕಿಂತ ನಿಜವಾಗ್ಲೂ ನೀರ್ ಬೇಕು. ಆ ಪುಣ್ಯ ಅವ್ರಿಗೆ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಬಾಟಲ್ ನೀರು ಕೊಡ್ತಾನೆ ಇದಾರೆ ಫ್ರೆಂಡ್ಸ್ ಅವರು. ಥ್ಯಾಂಕ್ಸ್ ಅಂಕಲ್, ನೀರ್ ಬಾಟಲ್ ಕೊಟ್ಟಿದ್ಕೆ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ಸ್ ಸರ್, ತಗೊಂಡಿದ್ದೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ ನಾನು ನಿಮ್ದು. ಥ್ಯಾಂಕ್ಸ್. ಓ ಅರ್ಧ ತೆಗೆದಿದ್ದೀನಿ, ಕೊಡುವಾಗ ತೆಗೆದಿದ್ದೀನಿ. ನಿಜವಾಗ್ಲೂ ಬಿಸಿಲಿಗೆ ಎಲ್ರೂ ಕೊಡ್ತಿರೋ ತಂಪಾಗುತ್ತೆ ನಿಜವಾಗ್ಲೂ. ಪ್ರತಿ ವರ್ಷನೂ ಕೊಡ್ತಾರಾ? ಅಂದ್ರೆ ಇದು 3 ವರ್ಷಕ್ಕೊಂದ್ಸತಿ ಆಗುತ್ತಲ್ಲ ಈ ಹಬ್ಬ? ಇಲ್ಲೇ ನೇತಿದೆ, ನೇತು ಅವ್ರದ್ದು. ಒಳ್ಳೇದಾಗ್ಲಿ ಅಂಕಲ್. ಏನ್ ರಶ್ ಇತ್ತು, ಭಯಂಕರ ರಶ್. ಆ ರಶಲ್ಲಂತೂ ದುಕಾಡ್ಕೊಂಡು ನಾನು ಮತ್ತೆ ಎಲ್ಲ ಫುಲ್ಲು ಒಂದು ಬಾಟಲ್ ಬೇರೆ ಕುಯಿಸ್ಕೊಂಡು ಹೋದಕ್ಕೆ ಬಾಟಲ್ ಈಸ್ಕೊಂಡು ಸುಸ್ತಾಗಾಯ್ತು. ಮಾತ್ರ ಜನ ಸಿಕ್ಕಾಗ್ತಾ ಇದ್ದಾರೆ. ನಮ್ಮ ಅಜ್ಜಿನ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾರೆ ಕೇಳಿ. ಮಾತಾಡೋ ಕಡೆ ಮೊದಲು ನೊಣ ಇರ್ತಿರ್ಲಿಲ್ವಾ? ಬಾಂತಿ ಇವತ್ತು ಎತ್ತಿರ್ಲಿ ಬಾಂತಿನಿ ಇದು ಕರ್ಕೊಂಡ್ಬಂದಿರ್ತೀವಿ. ಅವಾಗ ನೀರು ಬರ್ತಿರ್ಲಿಲ್ಲ ಮನೇಲಿ, ಆವಾಗ ಬಾರಿ ಕೈಟ್ ಇದನ್ನೆಲ್ಲ ಏನ್ ಮಾಡ್ತಾರೆ ಈಗ ಊರವರೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ಇಲ್ಲಿಂದ ಒಳಗೆ ತಗೊಂಡು ತಕೊಂಡು ನೀರ್ನ ಈಗ ಊರಲ್ಲೆಲ್ಲ ಇಲ್ಲಿ ಬಂದ್ಬಿಡ್ಬೇಕ ಫುಲ್ ಎಲ್ಲರೂ ಊರಿಂದ ಆಚೆಗೆ ಎಲ್ಲ ಬಂದ್ಬಿಡ್ಬೇಕು. ಒಳಕ್ ಹೋಗ್ಬೇಕು ಅಂದ್ರೆ ಒಳಕ್ ಹೋಗಿ ನಾವು ಸಾಕ್ತಾರೆ. ಈಗ ಹೋಗ್ಬೇಕು ಮರಿ ಅಳದ ಮೇಲೆ ಮರಿ ಎಳ್ಕೊಂಡು ಹೋಗ್ತಾರೆ, ಕಟ್ ಮಾಡ್ಬಿಟ್ಟು ಎಳ್ಕೊಂಡು ಹೋಗ್ತಾರೆ. ಬೀಜಿ ಎಳಿತಾರೆ ಸೀರೆ ಮರಿ. ಅದು ಎಳದ ಮೇಲೆ ಆಮೇಲೆ ಹೋಗ್ಬೋದು ಅಂತ ಸಾರದ ಮೇಲೆ ನಾನೆಲ್ಲ. ಇದೇನಕ್ಕೆ ಮಾಡೋದು ಈ ಹಬ್ಬನ? ಹಿಂದೆ ಮುಂದೆ ಆಯ್ತದಲ್ಲ, ಜೋರಾಗಿ ಹೇಳು. ಹಿಂದೆ ಮುಂದೆ ಆಯ್ತದಲ್ಲ, ಅದಕ್ಕೆ ಹಿಂದೆ ಮುಂದೆ ಆಗೋದಕ್ಕೆ ರಾವ್ ಕೊಡೋದು ಅಂತ. ಈಗ ಇದು 3 ವರ್ಷಕ್ಕೊಂದ್ಸತಿ ಮಾಡ್ತಾರೆ ಹಬ್ಬನ. 3 ವರ್ಷ 4 ವರ್ಷಕ್ಕೊಂದ್ಸತಿ ಮಾಡ್ತಾರೆ ಇಡೀ ಊರವರು. ಈಗ ವೆಜ್ ಮಾಡೋರು ವೆಜ್ ಮಾಡ್ಬೋದು, ಮಾಡ್ಬೋದು. ಹುಳಿ ಅನ್ನ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ವಡ ಮಾಡೋರು ವಡ ಮಾಡ್ತಾರೆ, ಮಟನ್ ಮಾಡ್ತಾರೆ. ಏನ್ ಮಾಡ್ತಾರೆ ನೀನ್ ಚಿಕ್ಕವಳಾಗಿದ್ದಂಗೂ ಮಾಡ್ತಾರೆ. ನಮ್ಮ ಅವ್ವ ಕಾಲ ನಮ್ಮ ಅಪ್ಪನ ಕಾಲದಿಂದ ಕಾಲದಿಂದ ಮಾಡ್ತಾರೆ ಈ ಹಬ್ಬನ. ಯಾವ ನಮ್ಮ ಆತನಿಂದ ನಮ್ಮ ನಿನ್ಗಿದು ತವ್ರ ಮನೆ ಹಬ್ಬ ಇದು. ನಾನು 2 ವರ್ಷ ಕಣವ ಬಂದಿರೋದು ತವ್ರ ಮನೆ ಹಬ್ಬ ಇದು. ಈಗ ಇಷ್ಟಿಲ್ಲ, ಮೊದಲಷ್ಟು ಇದ್ದಿದ್ದ ಊರೊಳಗೆ ಜನ ಅವರ ಒಂದು ಮನೆ ಇರ್ತಿರ್ಲಿಲ್ಲ. ಊರು ಅವಾಗ ಯಾರು ಇರ್ತಿರ್ಲಿಲ್ಲ.
ಇವಾಗಿನ ಅರ್ಧ ಬರ್ತಾರೆ ಅರ್ಧ ಬರಲ್ಲ. ಊರೆಲ್ಲ ಮಾಡ್ತಾರಲ್ಲ ಜನ ಬರಲ್ಲ, ಇದು ಮಾಡ್ತಾರೆ ಎಲ್ಲ. ಇದು ಮಾಡಿ ಎಡ ತಕೊಳ್ಬೇಕು ಅವ್ರಿಗಾದ್ರೆ. ಇದ್ರು ಊರೊಳಗಿಂದ ಯಾರು ಬರಲ್ಲ, ಆ ಥರ ಜಾಸ್ತಿ ಯಾರು ಬರಲ್ಲ. ಅದೇ ಉಳ್ಕೊತಾರೆ. ನೀರು ಒಂದಿಷ್ಟು ನೀರು ಬಿಡ್ತಿರ್ಲಿಲ್ಲ ಮನೇಲಿ, ನೀರು ಬಿಡ್ತಿರ್ಲಿ. ಇದ್ರಿಂದ ಒಳಗೆ ತಕೊಳ್ತಿದ್ವಿ ನೀರು. ಎಲ್ಲಿಗೆ ಎಡ ಕೊಡ್ತಿದ್ದಿಲ್ಲ, ಅದಕ್ಕೆ 2 ಸೇರಿಸಿ ಅನ್ನ ಕೊಡ್ತಿದ್ವಿ. ಈಗ ಇಷ್ಟು ತಕೊಳ್ತಾರೆ. ಚಿಕ್ಕದಾಗ ಒಂದ್ ಟ್ರ್ಯಾಕ್ಟರ್ ತಗೋತಿದ್ರ? ಈಗ ತಗೊಂಡಾಗ ಹಾಕ್ತಾರಲ್ಲ ಅದ್ ಮುಚ್ಬಿಡ್ತಾರಲ್ಲ ಅದಕ್ಕೆ ಹಾಗು ಇದ್ರ ತನಕ ಚವಳ್ಳಿ ತನಕ ಅದು ಎಲ್ಲ ತಿನ್ಬಿಟ್ಟಿರುತ್ತ. ಬೇಕಾರೆ ಗಂಟೆ ಒಂದ್ ಅಗ್ಲೂರು ಇರ್ತಾವ ಇರಲ್ವ. ಯಾರ್ಯಾರು ಏನೇನ್ ಮಾಡ್ತಾರಲ್ಲ ಎಲ್ಲ ಅದ್ರ ಜನ ತಕೊಂಡಿರ್ತಾರೆ. ಟಮಾಟೋ ಮುಂಚೆ ಯಾರು ಸಿಗ್ತಿರ್ಲಿಲ್ಲ. ಇವಾಗ ತಕೊತಿರ್ತಾರೆ. ಇತ್ತಿದ್ದು ತಕೋದ್ರೆ ಆಗ್ತಾರೆ. ಎಟ್ಟಿದ್ದು ಹೋದ್ರೆ ಮಾಡಿ ತಕೊಳ್ತಿದ್ವಿ ಅಲ್ಲಿಗೆ. ಬಂಡಿ ಅನ್ನ ಅಂತ ಅದೇ ಅದು ತಕೊಳ್ತಿದ್ವಿ ಮೊದಲಿಗೆ. ಅಲ್ಲಿಗೆ ಏನಿಲ್ಲ ನಿಮ್ಮ ಮಕ್ಳು ಸಿಗ್ಬೇಕು ಅನ್ನ ಅಲ್ಲಿಗೆ ಇಸ್ಕೊತೀನಿ ಅನ್ನ ಕಮ್ಮಿ ಆಗದ ಇದು ಇನ್ನು ಅನ್ನ ತರಬೇಕು ಅಂತಿದ್ವಿ. ಹಾಗೆ ನಾವು ಊಟಕ್ಕೆ ಕೂತ್ಕೊಂಡು ಫ್ರೆಂಡ್ಸ್, ಊಟ ಎಲ್ಲ ಚೆನ್ನಾಗಿತ್ತು. ನಮ್ಮ ಅತ್ತಿಗೆ ವೆಜ್, ಅವರು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ರೇಗಿಸ್ತಾ ಇದೆ. ನೋಡಿ ನನ್ನ ಪಕ್ಕ ಕೂತ್ಕೊಂಡು ನೀವು ಗಿರೆ ಸಾಕೊಂಡ್ಸ್ಕೊಂಡು ತಿಂತಾ ಇದ್ದೀರಾ ಅಂತ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.